ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/7/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 3/2/2006. ಪರಮಾತ್ಮನ ಪ್ರೀತಿಯಲ್ಲಿ ಎಂತಹ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ಆ ಪವಿತ್ರತೆಯಲ್ಲಿ ವ್ಯರ್ಥದ ಹೆಸರು ಚಿಹ್ನೆ ಕೂಡ ಇರಬಾರದು. ಇಂದು ಬಾಪ್ತಾದ 4 ಕಡೆ ಇರುವಂತಹ ಪ್ರಭುವಿನ ಪ್ರೀತಿಗೆ ಪಾತ್ರ ಆದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಡೀ ವಿಶ್ವದಲ್ಲಿರುವ ಆತ್ಮರ ಮಧ್ಯದಲ್ಲಿ ಪರಮಾತ್ಮ ತಂದೆ ಆರಿಸಿಕೊಂಡಿರುವಂತಹ ಕೋಟಿಯಲ್ಲಿ ಕೆಲವು ಮಕ್ಕಳು ಮಾತ್ರ ಪರಮಾತ್ಮ ತಂದೆಯ ಪ್ರೀತಿಗೆ ಅಧಿಕಾರಿಗಳಾಗುತ್ತಾರೆ. ಪರಮಾತ್ಮನ ಪ್ರೀತಿ ಮಕ್ಕಳಾದ ನಿಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಬಂದಿದೆ. ಪರಮಾತ್ಮನ ಪ್ರೀತಿ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ನಿಮಗೆ ಅನುಭವ ಆಗುತ್ತದೆ ಮತ್ತು ಎಲ್ಲಾ ಮನುಷ್ಯಾತ್ಮರ ಪ್ರೀತಿ, ಮಹಾನ್ ಆತ್ಮರ ಪ್ರೀತಿ ಮತ್ತು ಧರ್ಮಾತ್ಮರ ಪ್ರೀತಿಯನ್ನು ಅನುಭವ ಮಾಡಿದ್ದೀರಾ. ಆದರೆ ಈಗ ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದೀರಾ. ಪರಮಾತ್ಮ ತಂದೆ ಎಲ್ಲಿದ್ದಾರೆ ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಏನೆಂದು ಹೇಳುತ್ತೀರಾ? ಪರಮಾತ್ಮ ತಂದೆ ನನ್ನ ಜೊತೆಗೇ ಇದ್ದಾರೆ ಎಂದು ಹೇಳುತ್ತೀರಾ ಮತ್ತು ನಾನು ಪರಮಾತ್ಮ ತಂದೆಯ ಜೊತೆಗೇ ಇರುತ್ತೇನೆ ಎಂದು ಹೇಳುತ್ತೀರಾ. ಪರಮಾತ್ಮ ತಂದೆಯನ್ನು ಬಿಟ್ಟು ನಾನು ಇರಲು ಸಾಧ್ಯ ಇಲ್ಲ ಮತ್ತು ನನ್ನನ್ನು ಬಿಟ್ಟು ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ ಎಂದು ಹೇಳುತ್ತೀರಾ. ಅಂದ ಮೇಲೆ ಇಷ್ಟೊಂದು ಪ್ರೀತಿಯ ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ಪರಮಾತ್ಮ ತಂದೆ ನನ್ನ ಮನಸ್ಸಿನಲ್ಲೇ ಇರುತ್ತಾರೆ ಮತ್ತು ನಾನು ಪರಮಾತ್ಮ ತಂದೆಯ ಮನಸ್ಸಿನಲ್ಲೇ ಇರುತ್ತೇನೆ ಎಂದು ನೀವು ನಶೆಯಿಂದ ಹೇಳುತ್ತೀರಾ. ಪರಮಾತ್ಮ ತಂದೆ ನನ್ನ ಹೃದಯದಲ್ಲಿ ಇದ್ದಾರೆ ಮತ್ತು ನಾನು ಪರಮಾತ್ಮ ತಂದೆಯ ಹೃದಯದಲ್ಲಿ ಇದ್ದೇನೆ ಎಂದು ನೀವು ನಶೆಯಿಂದ ಹೇಳುತ್ತೀರಾ. ಇಂತಹ ಅನುಭವಿಗಳಾಗಿದ್ದೀರಾ ತಾನೆ? ಅನುಭವಿಗಳಾಗಿದ್ದೀರಾ ತಾನೆ? ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆ? ಒಂದು ವೇಳೆ ನಾನು ಅನುಭವಿ ಆಗದೇ ಇದ್ದರೆ ಇನ್ಯಾರು ಅನುಭವಿ ಆಗಲು ಸಾಧ್ಯ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ಇಂತಹ ಪ್ರೀತಿಗೆ ಅಧಿಕಾರಿಯಾದಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ಪರಮಾತ್ಮನ ಪ್ರೀತಿಯ ಸಂಕೇತ ಅಂದರೆ ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರಿಗೋಸ್ಕರ ಸರ್ವಸ್ವವನ್ನು ಸಮರ್ಪಣೆ ಮಾಡಲು ಸಹಜವಾಗಿ ತಯಾರಾಗಿ ಬಿಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆ ಏನನ್ನು ಬಯಸುತ್ತಿದ್ದಾರೆ? ಪ್ರತಿಯೊಂದು ಮಗು ತಂದೆಯ ಸಮಾನ ಆಗಬೇಕು ಎಂದು ತಂದೆ ಬಯಸುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಚೆಹರೆಯಲ್ಲಿ ಪರಮಾತ್ಮ ತಂದೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಎಂದು ತಂದೆ ಬಯಸುತ್ತಿದ್ದಾರೆ. ಅಂದ ಮೇಲೆ ನೀವು ಈ ರೀತಿ ತಂದೆಯ ಸಮಾನ ಆಗಿ ಚೆಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತವರಾಗಿದ್ದೀರಾ ತಾನೆ? ಬಾಪ್ತಾದರವರ ಮನಸ್ಸಿಗೆ ಇಷ್ಟ ಆಗುವಂತಹ ಸ್ಥಿತಿಯ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ? ಬಾಪ್ತಾದರವರ ಮನಸ್ಸಿಗೆ ಇಷ್ಟವಾದ ಸ್ಥಿತಿ ಅಂದರೆ ಸಂಪೂರ್ಣ ಪವಿತ್ರತೆಯಾಗಿದೆ. ಈ ಬ್ರಾಹ್ಮಣ ಜನ್ಮದ ಫೌಂಡೇಶನ್ ಸಂಪೂರ್ಣ ಪವಿತ್ರತೆಯಾಗಿದೆ. ಸಂಪೂರ್ಣ ಪವಿತ್ರತೆಯ ಆಳದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ? ಅಂದರೆ ಸಂಪೂರ್ಣ ಪವಿತ್ರತೆಯ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ? ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಕೂಡ ಅಂಶ ಮಾತ್ರದಲ್ಲೂ ಅಪವಿತ್ರತೆಯ ಹೆಸರು ಚಿಹ್ನೆ ಇರಬಾರದು. ಬಾಪ್ತಾದ ವರ್ತಮಾನ ಸಮಯಕ್ಕನುಸಾರವಾಗಿ ಸಮಯದ ಸಮೀಪತೆಯನ್ನು ನೋಡಿ ಬಾರಿ ಬಾರಿಗೂ ಮಕ್ಕಳ ಗಮನವನ್ನು ಸೆಳೆಯುತ್ತಿದ್ದಾರೆ. ಸಂಪೂರ್ಣ ಪವಿತ್ರತೆಯ ಲೆಕ್ಕದಲ್ಲಿ ವ್ಯರ್ಥ ಸಂಕಲ್ಪ ಕೂಡ ನಿಮ್ಮ ಮನಸ್ಸಿನಲ್ಲಿ ನಡೆಯಬಾರದು. ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಇದ್ದರೂ ಕೂಡ ಇದು ಸಂಪೂರ್ಣ ಪವಿತ್ರತೆ ಅಲ್ಲ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ನಡೆಯುತ್ತಿದೆಯಾ ಎಂದು. ಯಾವುದಾದರೂ ಪ್ರಕಾರದ ವ್ಯರ್ಥ ಸಂಕಲ್ಪ ಸಂಪೂರ್ಣತೆಯಿಂದ ನನ್ನನ್ನು ದೂರ ಮಾಡುತ್ತಿಲ್ಲ ತಾನೆ? ಯಾವುದೋ ಪ್ರಕಾರದ ವ್ಯರ್ಥ ಸಂಕಲ್ಪ ಸಂಪೂರ್ಣತೆಯಿಂದ ನನ್ನನ್ನು ದೂರಕ್ಕೆ ಕರೆದುಕೊಂಡು ಹೋಗುತ್ತಿಲ್ಲ ತಾನೆ? ಎಷ್ಟು ಜಾಸ್ತಿ ಪುರುಷಾರ್ಥದಲ್ಲಿ ನೀವು ಮುಂದೆ ಹೋಗುತ್ತೀರೋ ಅಷ್ಟು ರಾಯಲ್ ರೂಪದ ವ್ಯರ್ಥ ಸಂಕಲ್ಪ ಸಮಯವನ್ನು ಸಮಾಪ್ತಿ ಮಾಡುತ್ತಿಲ್ಲ ತಾನೆ? ರಾಯಲ್ ರೂಪದ ಅಭಿಮಾನ ಮತ್ತು ಅಪಮಾನ ವ್ಯರ್ಥ ಸಂಕಲ್ಪದ ರೂಪದಲ್ಲಿ
ನನ್ನ ಮೇಲೆ ಬಾರಿ ಬಾರಿಗೂ ದಾಳಿಯನ್ನು ಮಾಡುತ್ತಿಲ್ಲ ತಾನೆ? ಒಂದು ವೇಳೆ ಪರಮಾತ್ಮ ತಂದೆ ನೀಡಿರುವಂತಹ ವಿಶೇಷತೆಯನ್ನು ನಿಮ್ಮ ವಿಶೇಷತೆ ಎಂದು ತಿಳಿದುಕೊಂಡು ಅಭಿಮಾನಕ್ಕೆ ವಶ ಆದರೆ ಆ ವಿಶೇಷತೆಯ ಅಭಿಮಾನ ನಿಮ್ಮನ್ನು ಕೆಳಗಡೆ ಕರೆದುಕೊಂಡು ಬರುತ್ತದೆ. ಆ ವಿಶೇಷತೆಯ ಅಭಿಮಾನ ನಿಮ್ಮ ಜೀವನದಲ್ಲಿ ವಿಘ್ನ ರೂಪ ಆಗುತ್ತದೆ. ಮತ್ತು ಯಾವ ಸೂಕ್ಷ್ಮ ರೂಪದಲ್ಲಿ ಅಭಿಮಾನ ಬರುತ್ತದೆ ಅಂದರೆ ಅಭಿಮಾನದ ಸೂಕ್ಷ್ಮ ರೂಪ ಏನಾಗಿದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ. ನನ್ನತನ ಅನ್ನುವಂಥದ್ದು ಬರುತ್ತದೆ. ನನ್ನತನ ಅನ್ನುವಂಥದ್ದು ಬಂದರೆ ನನ್ನ ಹೆಸರು, ನನ್ನ ಗೌರವ, ನನ್ನ ಕೀರ್ತಿ ಜಾಸ್ತಿ ಆಗಬೇಕು ಅನ್ನುವ ಈ ನನ್ನತನ ಅಭಿಮಾನದ ರೂಪದಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ. ಈ ವ್ಯರ್ಥ ಸಂಕಲ್ಪ ಸಂಪೂರ್ಣತೆಯಿಂದ ನಮ್ಮನ್ನು ದೂರ ಮಾಡುತ್ತದೆ. ಏಕೆಂದರೆ ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಅಂದರೆ ಸ್ವಮಾನದಲ್ಲಿ ಸ್ಥಿತ ಆಗಬೇಕು. ಅಭಿಮಾನ ಕೂಡ ಇರಬಾರದು ಮತ್ತು ಅಪಮಾನದ ಅನುಭವವನ್ನೂ ಕೂಡ ಮಾಡಬಾರದು. ವ್ಯರ್ಥ ಸಂಕಲ್ಪ ಬರಲು ಈ ಅಭಿಮಾನ ಮತ್ತು ಅಪಮಾನವೇ ಕಾರಣ ಆಗಿದೆ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಡಬ್ಬಲ್ ಮಾಲೀಕರು ಅನ್ನುವ ನಿಶ್ಚಯ ಮತ್ತು ನಶೆಯಲ್ಲಿ ನೋಡಲು ಬಯಸುತ್ತಾರೆ. ಡಬ್ಬಲ್ ಮಾಲೀಕತನ ಏನಾಗಿದೆ? ಮೊದಲನೇ ಪ್ರಕಾರದ ಮಾಲೀಕತನ ಅಂದರೆ ಪರಮಾತ್ಮ ತಂದೆಯ ಖಜಾನೆಗೆ ಮಾಲೀಕರಾಗುವುದು ಮತ್ತು ಎರಡನೇ ಪ್ರಕಾರದ ಮಾಲೀಕತನ ಅಂದರೆ ಸ್ವರಾಜ್ಯಕ್ಕೆ ಮಾಲೀಕರಾಗುವುದು. ಅಂದ ಮೇಲೆ ಎರಡೂ ಮಾತಿನಲ್ಲೂ ಮಾಲೀಕರಾಗಿದ್ದೀರಾ ತಾನೆ? ಏಕೆಂದರೆ ನೀವೆಲ್ಲರೂ ಬಾಲಕರೂ ಕೂಡ ಆಗಿದ್ದೀರಾ ಮತ್ತು ಮಾಲೀಕರೂ ಕೂಡ ಆಗಿದ್ದೀರಾ. ಆದರೆ ಬಾಪ್ತಾದ ನೋಡುತ್ತಿದ್ದಾರೆ, ಎಲ್ಲರೂ ಪರಮಾತ್ಮ ತಂದೆಗೆ ಬಾಲಕರಾಗಿದ್ದಾರೆ. ಏಕೆಂದರೆ ಎಲ್ಲರೂ ನನ್ನ ಬಾಬಾ, ಮೇರಾ ಬಾಬಾ ಎಂದು ಹೇಳುತ್ತಾರೆ. ಅಂದ ಮೇಲೆ ನನ್ನ ಬಾಬಾ ಎಂದು ಹೇಳುವುದು ಅಂದರೆ ಪರಮಾತ್ಮ ತಂದೆಗೆ ಬಾಲಕರಾಗಿ ಇರುವುದೇ ಆಗಿದೆ. ಮೇರಾ ಬಾಬಾ ಎಂದು ಹೇಳುವುದು ಅಂದರೆ ಬಾಲಕರಾದಂತೆ. ಆದರೆ ಬಾಲಕರಾಗುವುದರ ಜೊತೆಗೆ ಎರಡು ಪ್ರಕಾರದಿಂದ ಮಾಲೀಕರಾಗಿದ್ದೀರಾ. ಅಂದ ಮೇಲೆ ಮಾಲೀಕತನದಲ್ಲೂ ಕೂಡ ನಂಬರ್ ವಾರ್ ಆಗಿ ಬಿಡುತ್ತೀರಾ. ಮಾಲೀಕರಾಗುವ ಮಾತಿನಲ್ಲೂ ಕೂಡ ನಂಬರ್ ವಾರ್ ಆಗುತ್ತೀರಾ. ನಾನು ಬಾಲಕ ಆಗಿದ್ದೇನೆ ಮತ್ತು ಮಾಲೀಕ ಆಗಿದ್ದೇನೆ. ಪರಮಾತ್ಮ ತಂದೆಯ ಆಸ್ತಿಯ ಖಜಾನೆ ನನಗೆ ಪ್ರಾಪ್ತಿಯಾಗಿದೆ. ಆದ್ದರಿಂದ ಬಾಲಕ ಅನ್ನುವ ನಿಶ್ಚಯ ಮತ್ತು ನಶೆ ಇದೆ. ಆದರೆ ಪ್ರತ್ಯಕ್ಷದಲ್ಲಿ ಮಾಲೀಕತನದ ನಿಶ್ಚಯ ಮತ್ತು ನಶೆಯಲ್ಲಿ ನಂಬರ್ ವಾರ್ ಆಗಿ ಬಿಡುತ್ತೀರಾ. ಸ್ವರಾಜ್ಯದ ಅಧಿಕಾರಿಗಳು ಅಂದರೆ ಸ್ವರಾಜ್ಯಕ್ಕೆ ಮಾಲೀಕರು. ಸ್ವರಾಜ್ಯಕ್ಕೆ ಮಾಲೀಕರಾಗುವಂತಹ ಮಾತಿನಲ್ಲೂ ಕೂಡ ಮನಸ್ಸೇ ವಿಶೇಷವಾಗಿ ವಿಘ್ನವನ್ನು ಹಾಕುತ್ತದೆ. ಮನಸ್ಸಿಗೆ ಮಾಲೀಕರಾಗಬೇಕು. ಯಾರು ಮನಸ್ಸಿಗೆ ಮಾಲೀಕರಾಗಿರುತ್ತಾರೋ ಅವರು ಎಂದೂ ಮನಸ್ಸಿಗೆ ಪರವಶ ಆಗುವುದಿಲ್ಲ. ಮನಸ್ಸಿಗೆ ಮಾಲೀಕರಾಗಿ ಎಂದೂ ಕೂಡ ಮನಸ್ಸಿಗೆ ಪರವಶ ಆಗಬೇಡಿ. ನಾನು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತೀರಾ ತಾನೆ? ಅಂದ ಮೇಲೆ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವುದು ಅಂದರೆ ನಾನು ರಾಜ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಹೇಗೆ ಬ್ರಹ್ಮ ತಂದೆ ಪ್ರತಿದಿನ ಮನಸ್ಸಿಗೆ ಮಾಲೀಕಾಗಿ ಸ್ವಯಂ ಅನ್ನು ಚೆಕ್ಕಿಂಗ್ ಮಾಡಿಕೊಂಡು ವಿಶ್ವದ ಮಾಲೀಕತನದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡರು. ಅದೇ ರೀತಿ ಮನಸ್ಸು ಬುದ್ಧಿ ರಾಜ ಆದಂತಹ ನಮಗೆ ಮಂತ್ರಿಯಾಗಿದೆ. ಈ ವ್ಯರ್ಥ ಸಂಕಲ್ಪಗಳು ಮನಸ್ಸಿನಲ್ಲೇ ಉತ್ಪನ್ನ ಆಗುತ್ತದೆ. ಅಂದ ಮೇಲೆ ಮನಸ್ಸು ವ್ಯರ್ಥ ಸಂಕಲ್ಪಕ್ಕೆ ವಶ ಆಗುತ್ತದೆ. ಮನಸ್ಸು ವ್ಯರ್ಥ ಸಂಕಲ್ಪಕ್ಕೆ ವಶ ಆಗುವಂತೆ ನಮ್ಮನ್ನು ಮಾಡುತ್ತದೆ. ಒಂದು ವೇಳೆ ಮನಸ್ಸನ್ನು ನಿಮ್ಮ ಆರ್ಡರ್ನಂತೆ ನಡೆಸದೇ ಇದ್ದರೆ ಮನಸ್ಸು ಚಂಚಲ ಆಗುವ ಕಾರಣ ಮನಸ್ಸು ನಿಮ್ಮನ್ನು ಪರವಶ ಮಾಡಿಕೊಳ್ಳುತ್ತದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಹಾಗೆ ನೋಡಿದರೆ ಮನಸ್ಸಿಗೆ ಕುದುರೆ ಎಂದು ಕರೆಯುತ್ತೀರಾ. ಏಕೆಂದರೆ ಮನಸ್ಸು ಚಂಚಲ ಆಗಿದೆ ಮತ್ತು ನಿಮ್ಮ ಬಳಿ ಶ್ರೀಮತ ಅನ್ನುವ ಲಗಾಮ್ ಇದೆ. ಒಂದು ವೇಳೆ ಶ್ರೀಮತ ಅನ್ನುವಂತಹ ಲಗಾಮ್ ಸ್ವಲ್ಪ ಸಡಿಲ ಆದರೂ ಕೂಡ ಮನಸ್ಸು ಚಂಚಲ ಆಗಿ ಬಿಡುತ್ತದೆ. ಶ್ರೀಮತ ಅನ್ನುವ ಲಗಾಮ್ ಏಕೆ ಸಡಿಲ ಆಗುತ್ತದೆ? ಏಕೆಂದರೆ ಆ ಕಡೆ ಈ ಕಡೆ ನಡೆಯುತ್ತಿರುವಂತಹ ಸೈಡ್ ಸೀನನ್ನು ನೋಡಲು ನೀವು ಪ್ರಾರಂಭ ಮಾಡುತ್ತೀರಾ ಮತ್ತು ಆಗ ಶ್ರೀಮತ ಅನ್ನುವ ಲಗಾಮ್ ಸಡಿಲ ಆಗಿ ಬಿಡುತ್ತದೆ. ಆಗ ಮನಸ್ಸಿಗೆ ಚಂಚಲ ಆಗಲು ಅವಕಾಶ ಸಿಗುತ್ತದೆ. ಅಂದ ಮೇಲೆ ಬಾಲಕರಿಂದ ಮಾಲೀಕರಾಗಿ ನಾನು ಬಾಲಕನಿಂದ ಮಾಲೀಕನಾಗಿದ್ದೇನೆ
ಅನ್ನುವ ಸ್ಮೃತಿಯನ್ನು ಸದಾ ಇಟ್ಟುಕೊಳ್ಳಿ. ನಾನು ಬಾಲಕನಿಂದ ಮಾಲೀಕ ಅನ್ನುವ ಸ್ಮೃತಿ ಸದಾ ಇರಬೇಕು. ನಾನು ಖಜಾನೆಗೂ ಕೂಡ ಮಾಲೀಕ ಆಗಿದ್ದೇನೆ ತಾನೆ, ಸ್ವರಾಜ್ಯಕ್ಕೆ ಮಾಲೀಕ ಆಗಿದ್ದೇನೆ ತಾನೆ, ಡಬ್ಬಲ್ ಮಾಲೀಕ ಆಗಿದ್ದೇನಾ ಎಂದು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಮಾಲೀಕರಾಗುವಂತಹ ಮಾತಿನಲ್ಲಿ ಕೊರತೆ ಆದರೆ ಆ ದುರ್ಬಲ ಸಂಸ್ಕಾರ ಪ್ರಕಟ ಆಗಿಬಿಡುತ್ತದೆ. ಮತ್ತು ಸಂಸ್ಕಾರಕ್ಕೆ ನೀವು ಏನೆಂದು ಕರೆಯುತ್ತೀರಾ? ನನ್ನ ಸಂಸ್ಕಾರ ಎಂದು ಹೇಳುತ್ತೀರ ತಾನೆ, ನನ್ನ ಸ್ವಭಾವ ಈ ರೀತಿ ಇದೆ ಎಂದು ಹೇಳುತ್ತೀರ ತಾನೆ. ಆದರೆ ಇದು ನನ್ನ ಸಂಸ್ಕಾರ ಆಗಿದೆಯಾ? ಹೇಳುವಾಗ ಇದೇ ರೀತಿ ಹೇಳುತ್ತೀರ ತಾನೆ, ನನ್ನ ಸಂಸ್ಕಾರ ಎಂದು ಹೇಳುತ್ತೀರ ತಾನೆ. ಆದರೆ ಇದು ನನ್ನ ಸಂಸ್ಕಾರ ಆಗಿದೆಯಾ? ನನ್ನ ಸಂಸ್ಕಾರ ಎಂದು ಹೇಳುವುದು ಸರಿಯಾದ ಮಾತಾಗಿದೆಯೇನು? ನನ್ನ ಸಂಸ್ಕಾರ ಅನ್ನುವುದು ಸರಿಯಾದ ಮಾತಾಗಿದೆಯೇನು? ಇದು ನನ್ನ ಸಂಸ್ಕಾರ ಆಗಿದೆಯೋ ಅಥವಾ ರಾವಣನ ಸಂಸ್ಕಾರ ಆಗಿದೆಯೋ? ನನ್ನ ಸಂಸ್ಕಾರ ಎಂದು ಯಾವುದಕ್ಕೆ ಹೇಳುತ್ತಿದ್ದೀರೋ ಅದು ನಿಮ್ಮ ಆಸ್ತಿಯಾಗಿದೆಯೋ ಅಥವಾ ರಾವಣನ ಆಸ್ತಿಯಾಗಿದೆಯೋ? ದುರ್ಬಲ ಸಂಸ್ಕಾರ ರಾವಣನ ಆಸ್ತಿಯಾಗಿದೆ. ದುರ್ಬಲ ಸಂಸ್ಕಾರವನ್ನು ನನ್ನದು ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ? ನನ್ನ ಸಂಸ್ಕಾರ ಯಾವುದಾಗಿದೆ? ಯಾವುದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆಯೋ ಅದೇ ನನ್ನ ಸಂಸ್ಕಾರ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಸಂಸ್ಕಾರ ಯಾವುದಾಗಿದೆ? ವಿಶ್ವ ಕಲ್ಯಾಣವನ್ನು ಮಾಡುವುದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆ. ಶುಭ ಭಾವನೆ, ಶುಭ ಕಾಮನೆ ಇದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆ. ಅಂದ ಮೇಲೆ ವಿಶ್ವ ಕಲ್ಯಾಣವನ್ನು ಮಾಡುವುದು, ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದು ನನ್ನ ಸಂಸ್ಕಾರ ಆಗಿದೆ. ಯಾವುದೇ ದುರ್ಬಲ ಸಂಸ್ಕಾರಕ್ಕೆ ನನ್ನ ಸಂಸ್ಕಾರ ಎಂದು ಕರೆಯುವುದು ತಪ್ಪಾಗಿದೆ. ಮತ್ತು ನನ್ನ ಸಂಸ್ಕಾರವನ್ನು ಒಂದು ವೇಳೆ ಮನಸ್ಸಿನಲ್ಲಿ ಕೂರಿಸಿಕೊಂಡಿದ್ದರೆ ಅಶುದ್ಧ ವಸ್ತುವನ್ನು ಮನಸ್ಸಿನಲ್ಲಿ ಕೂರಿಸಿಕೊಂಡಿದ್ದೀರಾ ಎಂದು ಅರ್ಥ. ನನ್ನ ವಸ್ತುವಿನ ಬಗ್ಗೆ ಪ್ರೀತಿಯಂತೂ ಇರುತ್ತದೆ ತಾನೆ. ಯಾವ ವಸ್ತು ನನ್ನದಾಗಿದೆಯೋ ಅದರ ಬಗ್ಗೆ ಪ್ರೀತಿಯಂತೂ ಇರುತ್ತದೆ ತಾನೆ. ಅಂದ ಮೇಲೆ ನನ್ನದು ಎಂದು ತಿಳಿದುಕೊಂಡು ಮನಸ್ಸಿನಲ್ಲಿ ಆ ನನ್ನ ಸಂಸ್ಕಾರ ಅನ್ನುವ ಹಳೆಯ ಸಂಸ್ಕಾರಕ್ಕೆ ಸ್ಥಾನವನ್ನು ಕೊಟ್ಟು ಬಿಡುತ್ತೀರಾ. ಆದ್ದರಿಂದ ಕೆಲವೊಮ್ಮೆ ಮಕ್ಕಳು ಬಹಳಷ್ಟು ಯುದ್ಧವನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಅಶುಭ ಸಂಸ್ಕಾರ ಮತ್ತು ಶುಭ ಸಂಸ್ಕಾರ ಎರಡನ್ನು ಮನಸ್ಸಿನಲ್ಲಿ ಕೂರಿಸಿಕೊಂಡಿದ್ದೀರಾ. ಅಂದ ಮೇಲೆ ಎರಡೂ ಪ್ರಕಾರದ ಸಂಸ್ಕಾರ ಏನನ್ನು ಮಾಡುತ್ತದೆ? ಮನಸ್ಸಿನಲ್ಲಿ ಶುಭ ಸಂಸ್ಕಾರ ಮತ್ತು ಅಶುಭ ಸಂಸ್ಕಾರ ಯುದ್ಧವನ್ನು ಮಾಡುತ್ತದೆ ತಾನೆ. ಯಾವಾಗ ಇದು ನನ್ನ ಸಂಸ್ಕಾರ ಎಂದು ಸಂಕಲ್ಪದಲ್ಲಿ ವಿಚಾರ ಬರುತ್ತದೆಯೋ ಆಗ ವಾಣಿಯಲ್ಲೂ ಕೂಡ ಇದು ನನ್ನ ಸಂಸ್ಕಾರ ಅನ್ನುವ ಶಬ್ದ ಬರುತ್ತದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ಈ ಅಶುಭ ಸಂಸ್ಕಾರ ನನ್ನ ಸಂಸ್ಕಾರ ಅಂತೂ ಅಲ್ಲ ತಾನೆ. ಅಂದ ಮೇಲೆ ನೀವೀಗ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಬಾಪ್ದಾದ ಪ್ರತಿಯೊಂದು ಮಗುವಿನ ಚಲನೆ ಮತ್ತು ಚೆಹರೆಯಲ್ಲಿ ಈ ಮಗು ಪದುಮಾಪದಂ ಭಾಗ್ಯಶಾಲಿ ಆಗಿದೆ ಅನ್ನುವ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಭಾಗ್ಯಶಾಲಿಗಳಂತೂ ಆಗಿದ್ದೇವೆ, ಆದರೆ ನಡೆದಾಡುತ್ತಾ ತಿರುಗಾಡುತ್ತಾ ಭಾಗ್ಯ ಪ್ರಕಟ ಆಗಿ ಬಿಡುತ್ತದೆ, ಪುನಃ ನಡೆದಾಡುತ್ತಾ ತಿರುಗಾಡುತ್ತಾ ಭಾಗ್ಯ ಮಾಯ ಆಗಿ ಬಿಡುತ್ತದೆ ಎಂದು. ಮತ್ತು ಬಾಪ್ದಾದ ಪ್ರತಿಕ್ಷಣ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡಲು ಬಯಸುತ್ತಾರೆ. ಯಾರೇ ನಿಮ್ಮನ್ನು ನೋಡಿದರೂ ಕೂಡ ನಿಮ್ಮ ಚೆಹರೆಯ ಮೂಲಕ, ಚಲನೆಯ ಮೂಲಕ ನೀವು ಭಾಗ್ಯಶಾಲಿಗಳು ಅನ್ನುವ ರೂಪದಲ್ಲಿ ಕಾಣಿಸಬೇಕು. ಆಗ ಮಕ್ಕಳಾದ ನಿಮ್ಮ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಮಕ್ಕಳು ಇದೇ ಮಾತಿನ ಅನುಭವವನ್ನು ಮಾಡಲು ಬಯಸುತ್ತಾರೆ. ಹೇಗೆ ವರ್ತಮಾನ ಸಮಯದಲ್ಲಿ ವಿಜ್ಞಾನ ಪ್ರತ್ಯಕ್ಷ ರೂಪದಲ್ಲಿ ಎಲ್ಲವನ್ನೂ ತೋರಿಸುತ್ತದೆ ಮತ್ತು ಅನುಭವವನ್ನು ಮಾಡಿಸುತ್ತದೆ. ಚಳಿ ಇರುವ ಸ್ಥಾನದಲ್ಲಿ ಬಿಸಿಯ ಅನುಭವವನ್ನು ಮಾಡಿಸುತ್ತದೆ ಮತ್ತು ಶಕೆ ಇರುವಂತಹ ಸ್ಥಾನದಲ್ಲಿ ತಂಪಿನ ಅನುಭವವನ್ನು ಮಾಡಿಸುತ್ತದೆ. ಅಂದ ಮೇಲೆ ಶಾಂತಿಯ ಶಕ್ತಿಯ ಮೂಲಕ ಎಲ್ಲರೂ ಅನುಭವವನ್ನು ಮಾಡಲು ಬಯಸುತ್ತಾರೆ. ನೀವು ಎಷ್ಟು ಜಾಸ್ತಿ ಸ್ವಯಂ ಅನುಭವವನ್ನು ಮಾಡುತ್ತೀರೋ ಅಷ್ಟು ಅನ್ಯರಿಗೂ ಕೂಡ ಅನುಭವವನ್ನು ಮಾಡಿಸಲು ಸಾಧ್ಯ. ಬಾಪ್ದಾದ ಮಕ್ಕಳಿಗೆ ಇದೇ ಸೂಚನೆಯನ್ನು ನೀಡಿದ್ದಾರೆ. ಈಗ ನೀವು ಕಂಬೈನ್ ರೂಪದಲ್ಲಿ ಸೇವೆಯನ್ನು ಮಾಡಿ. ಕೇವಲ ಶಬ್ದದ ಮೂಲಕ ಅಷ್ಟೇ ಅಲ್ಲ, ಆದರೆ ಶಬ್ದದ ಜೊತೆಗೆ
ಅನುಭವಿ ಮೂರ್ತಿಯಾಗಿ ಅನುಭವವನ್ನು ಮಾಡಿಸುವಂತಹ ಸೇವೆಯನ್ನು ಮಾಡಿ. ಕೆಲವರಿಗೆ ಶಾಂತಿಯ ಅನುಭವವನ್ನು ಮಾಡಿಸಿ, ಕೆಲವರಿಗೆ ಖುಷಿಯ ಅನುಭವವನ್ನು ಮಾಡಿಸಿ, ಕೆಲವರಿಗೆ ಆತ್ಮಿಕ ಪ್ರೀತಿಯ ಅನುಭವವನ್ನು ಮಾಡಿಸಿ. ಏಕೆಂದರೆ ಅನುಭವ ಅನ್ನುವಂಥದ್ದು ಎಂತಹ ಮಾತಾಗಿದೆ ಅಂದರೆ, ಯಾರು ಒಮ್ಮೆ ಅನುಭವವನ್ನು ಮಾಡಿಕೊಳ್ಳುತ್ತಾರೋ, ಒಮ್ಮೆ ಅನುಭವ ಆದ ನಂತರ ಅವರು ಎಂದೂ ಅನುಭವವನ್ನು ಬಿಡಲು ಸಾಧ್ಯ ಇಲ್ಲ. ಅಂದರೆ ಜ್ಞಾನ ಮಾರ್ಗವನ್ನು ಬಿಡಲು ಸಾಧ್ಯ ಇಲ್ಲ. ಕೇಳಿದಂತಹ ಮಾತನ್ನು ಮರೆಯಬಹುದು, ಆದರೆ ಅನುಭವ ಆದಂತಹ ಮಾತನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ಯಾರು ಅನುಭವವನ್ನು ಮಾಡಿಸುತ್ತಾರೋ, ಅನುಭವವನ್ನು ಮಾಡಿಸುವಂತವರು ಅನುಭವವನ್ನು ಮಾಡಿಸಿ ಆ ಆತ್ಮರನ್ನು ತಂದೆಯ ಸಮೀಪಕ್ಕೆ ಕರೆತರುತ್ತಾರೆ. ಎಲ್ಲರೂ ಕೇಳುತ್ತಾರೆ, ಈಗ ಮುಂದಿಗೋಸ್ಕರ ಯಾವ ನವೀನತೆಯನ್ನು ಮಾಡಿ ತೋರಿಸಬೇಕು ಎಂದು ಪರಮಾತ್ಮ ತಂದೆಯನ್ನು ಎಲ್ಲಾ ಮಕ್ಕಳು ಕೇಳುತ್ತಿದ್ದಾರೆ. ಮುಂದೆ ಯಾವ ನವೀನತೆಯನ್ನು ಮಾಡಬೇಕು ಎಂದು ಅಂದ ಮೇಲೆ ಬಾಪ್ತಾದ ನೋಡಿದರು. ಎಲ್ಲರೂ ಬಹಳಷ್ಟು ಉಮಂಗುತ್ಸಾಹದಿಂದ ಸೇವೆಯನ್ನು ಮಾಡುತ್ತಿದ್ದೀರಾ. ಪ್ರತಿಯೊಂದು ವರ್ಗದವರೂ ಕೂಡ ಸೇವೆಯನ್ನು ಮಾಡುತ್ತಿದ್ದೀರಾ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ವರ್ಗದವರು ಒಟ್ಟಿಗೆ ಸೇರಿದ್ದೀರಾ. ಮೆಗಾ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೀರಾ. ಎಲ್ಲರಿಗೂ ಸಂದೇಶವನ್ನು ಕೂಡ ನೀಡಿದ್ದೀರಾ. ಅಂದ ಮೇಲೆ ನಿಮ್ಮ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಶುಭಾಶಯಗಳು. ಆದರೆ ಇಲ್ಲಿಯವರೆಗೂ ಇದು ಪರಮಾತ್ಮ ತಂದೆಯ ಜ್ಞಾನ ಆಗಿದೆ ಅನ್ನುವ ಶಬ್ದ ಜಗತ್ತಿನಲ್ಲಿ ಹರಡಿಲ್ಲ. ಬ್ರಹ್ಮ ಕುಮಾರಿಯರು ಬಹಳ ಚೆನ್ನಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ಬ್ರಹ್ಮ ಕುಮಾರಿಯರ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಎಂದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಇದು ಪರಮಾತ್ಮನ ಜ್ಞಾನ ಆಗಿದೆ. ಪರಮಾತ್ಮನ ಕಾರ್ಯ ಇಲ್ಲಿ ನಡೆಯುತ್ತಿದೆ ಅನ್ನುವ ಶಬ್ದ ಜಗತ್ತಿನ 4 ಕಡೆ ಹರಡಬೇಕು. ಮೆಡಿಟೇಷನ್ ಕೋರ್ಸ್ ಅನ್ನು ಮಾಡಿಸುತ್ತೀರಾ. ಪರಮಾತ್ಮ ತಂದೆಯ ಜೊತೆಗೆ ಆತ್ಮದ ಸಂಬಂಧವನ್ನು ಜೋಡಿಸುತ್ತೀರಾ. ಆದರೆ ಈಗ ಇಲ್ಲಿ ಪರಮಾತ್ಮ ತಂದೆಯ ಕಾರ್ಯವನ್ನು ಸ್ವಯಂ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಅನ್ನುವ ಅನುಭವ ಇನ್ನೂ ಜನರಿಗೆ ಬಹಳಷ್ಟು ಆಗುತ್ತಿಲ್ಲ. ಪರಮಾತ್ಮ ತಂದೆಯ ಕಾರ್ಯವನ್ನು ಸ್ವಯಂ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಅನ್ನುವ ಅನುಭವವನ್ನು ಜನ ಬಹಳ ಕಡಿಮೆ ಮಾಡುತ್ತಿದ್ದಾರೆ. ಅಂದರೆ ಇದು ಪರಮಾತ್ಮನ ಕಾರ್ಯ, ಇಲ್ಲಿ ಪರಮಾತ್ಮ ತಂದೆ ತಮ್ಮ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಎಂದು ಜನರಿಗೆ ಕಡಿಮೆ ಅನುಭವ ಆಗುತ್ತಿದೆ. ಆತ್ಮ ಪ್ರತ್ಯಕ್ಷ ಆಗುತ್ತಿದೆ, ಧಾರಣೆಗಳು ಕೂಡ ಪ್ರತ್ಯಕ್ಷ ಆಗುತ್ತಿದೆ. ನೀವು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದೀರಾ, ಒಳ್ಳೆಯ ಮಾತನ್ನು ಮಾತನಾಡುತ್ತೀರಾ, ಒಳ್ಳೆಯ ಶಿಕ್ಷಣವನ್ನು ಕಲಿಸುತ್ತೀರಾ ಅನ್ನುವುದು ಎಲ್ಲರಿಗೂ ಗೊತ್ತಾಗಿದೆ. ಇಲ್ಲಿಯವರೆಗೂ ಎಲ್ಲರಿಗೂ ಸರಿಯಾಗಿ ಈ ಸಂದೇಶ ತಲುಪಿದೆ. ಈ ಜ್ಞಾನ ಬಹಳ ಒಳ್ಳೆಯದಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಇದು ಪರಮಾತ್ಮ ತಂದೆಯ ಜ್ಞಾನ ಆಗಿದೆ ಅನ್ನುವ ಶಬ್ದ ಗೊತ್ತಾದರೆ ಅವರು ಪರಮಾತ್ಮ ತಂದೆಯ ಸಮೀಪಕ್ಕೆ ಬರುತ್ತಾರೆ. ಇದು ಪರಮಾತ್ಮನ ಜ್ಞಾನ ಅನ್ನುವ ಶಬ್ದ ಅವರ ಕಿವಿಗೆ ತಲುಪಿದಾಗ ಆ ಶಬ್ದ ಅವರನ್ನು ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರುತ್ತದೆ. ಮತ್ತು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಸಮೀಪಕ್ಕೆ ಬರುತ್ತಾರೋ ಅಷ್ಟು ಸ್ವತಃ ಅವರು ಅನುಭವವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಅಂದ ಮೇಲೆ ಈಗ ಇಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಿ ಮತ್ತು ಭಾಷಣದಲ್ಲಿ ಈಗ ಸ್ವಲ್ಪ ಇನ್ನೂ ಹರಿತವನ್ನು ಸೇರಿಸಿಕೊಳ್ಳಿ. ಅಂದರೆ ನಿಮ್ಮ ಭಾಷಣದಲ್ಲಿ ಇನ್ನೂ ಸ್ವಲ್ಪ ಯೋಗದ ಹರಿತವನ್ನು ಸೇರಿಸಿ. ಅದರ ಮೂಲಕ ಎಲ್ಲರೂ ಪರಮಾತ್ಮ ತಂದೆಯ ಸಮೀಪಕ್ಕೆ ಬರಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನ ಕಡೆ ಎಲ್ಲರಿಗೂ ಗಮನ ಇದೆ. ಇವರು ಆತ್ಮದ ಜ್ಞಾನವನ್ನು ನೀಡುತ್ತಾರೆ, ಪರಮಾತ್ಮ ತಂದೆಯ ಜ್ಞಾನವನ್ನು ನೀಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಕಾರ್ಯವನ್ನು ಮಾಡುತ್ತಿದ್ದಾರೆ. ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮ ತಂದೆ ನಡೆಸುತ್ತಿದ್ದಾರೆ ಅನ್ನುವ ಮಾತಿನ ಪ್ರತ್ಯಕ್ಷತೆ ಅಯಸ್ಕಾಂತದಂತೆ ಎಲ್ಲರನ್ನೂ ಸಮೀಪಕ್ಕೆ ಸೆಳೆದುಕೊಂಡು ಬರುತ್ತದೆ. ನೀವೆಲ್ಲರೂ ಕೂಡ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ, ನಾನೀಗ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡು ತಂದೆಯ ಸಮೀಪಕ್ಕೆ ಬಂದಿದ್ದೀರಾ ತಾನೆ. ಮೆಜಾರಿಟಿ ಮಕ್ಕಳು ಪರಮಾತ್ಮ ತಂದೆಗೆ ಸ್ನೇಹಿಗಳಾಗುತ್ತಾರೆ. ಅಂದ ಮೇಲೆ ಯಾವ ಮಾತನ್ನು ಅರ್ಥ ಮಾಡಿಕೊಂಡು ಸ್ನೇಹಿಗಳಾಗುತ್ತಾರೆ? ಇವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ, ಈ ಕಾರ್ಯ ಒಳ್ಳೆಯ ಕಾರ್ಯ ಎಂದು ಅರ್ಥ ಮಾಡಿಕೊಂಡು ಸ್ನೇಹಿಗಳಾಗುತ್ತಾರೆ. ಬ್ರಹ್ಮ ಕುಮಾರಿಯರು ಯಾವ ಕಾರ್ಯವನ್ನು ಮಾಡುತ್ತಿದ್ದಾರೋ
ಆ ಕಾರ್ಯವನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಬ್ರಹ್ಮ ಕುಮಾರಿಯರೇ ಎಲ್ಲರನ್ನೂ ಪರಿವರ್ತನೆ ಮಾಡುತ್ತಾರೆ ಎಂದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ಮಾತನಾಡುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಷ್ಟು ಸಮೀಪಕ್ಕೆ ಅವರು ಬರುತ್ತಿಲ್ಲ. ಅಂದರೆ ತಂದೆಯ ಸಮೀಪಕ್ಕೆ ಬರುತ್ತಿಲ್ಲ. ಏಕೆಂದರೆ ಬ್ರಹ್ಮ ಕುಮಾರಿಯರು ಏನನ್ನು ಮಾಡುತ್ತಿದ್ದಾರೆ ಎಂದು ಮೊದಲು ಅವರಿಗೆ ಗೊತ್ತಿಲ್ಲ. ಬ್ರಹ್ಮ ಕುಮಾರಿಯರ ಜ್ಞಾನ ಎಂತಹ ಜ್ಞಾನ ಆಗಿದೆ, ಬ್ರಹ್ಮ ಕುಮಾರಿಯರು ಯಾವ ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವುದು ಈಗ ಅವರಿಗೆ ಅರ್ಥ ಆಗುತ್ತಿದೆ. ಆದರೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು. ಇದು ಪರಮಾತ್ಮ ತಂದೆಯ ಜ್ಞಾನ ಎಂದು ಒಂದು ವೇಳೆ ಅವರಿಗೆ ಅರ್ಥ ಆಗಿಬಿಟ್ಟರೆ ಅವರು ತಮ್ಮದೇ ಆದ ಸ್ಥಾನದಲ್ಲಿ ಹಾಗೆ ನಿಲ್ಲಲು ಸಾಧ್ಯ ಇದೆಯೇನು? ಪರಮಾತ್ಮ ತಂದೆಯ ಜ್ಞಾನ ಇದಾಗಿದೆ, ಪರಮಾತ್ಮ ತಂದೆ ಇಲ್ಲಿ ಬಂದಿದ್ದಾರೆ ಎಂದು ಅವರಿಗೆ ಅರ್ಥ ಆದರೆ ಹೇಗೆ ನೀವೆಲ್ಲರೂ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಧುಬನಕ್ಕೆ ಓಡೋಡಿ ಬಂದಿದ್ದೀರೋ ಅದೇ ರೀತಿ ಎಲ್ಲರೂ ಓಡೋಡಿ ಬರುತ್ತಾರೆ. ಅಂದ ಮೇಲೆ ಈಗ ಇಂತಹ ಪ್ಲಾನ್ ಅನ್ನು ಮಾಡಿ, ಈ ರೀತಿ ಭಾಷಣವನ್ನು ತಯಾರು ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಅನುಭವದ ಪ್ರತ್ಯಕ್ಷ ಸಾಕ್ಷಿಯನ್ನು ತೋರಿಸಿ. ಆಗ ತಂದೆಯ ಪ್ರತ್ಯಕ್ಷತೆ ಪ್ರಾಕ್ಟಿಕಲ್ನಲ್ಲಿ ಎಲ್ಲರಿಗೂ ಕಾಣಿಸುತ್ತದೆ. ಈಗ ಜ್ಞಾನ ಚೆನ್ನಾಗಿದೆ, ಇವರು ಒಳ್ಳೆಯವರಾಗಿದ್ದಾರೆ ಅನ್ನುವ ಮಾತನ್ನು ಹೇಳುತ್ತಿದ್ದಾರೆ. ಈಗ ನಾನು ಒಳ್ಳೆಯವನಾಗಬೇಕು ಅನ್ನುವ ಅಲೆ ಪರಮಾತ್ಮ ತಂದೆಯ ಪ್ರೀತಿಯ ಮೂಲಕ ಅನುಭವ ಆಗುತ್ತದೆ. ಅಂದ ಮೇಲೆ ಅನುಭವಿ ಮೂರ್ತಿಗಳಾಗಿ ಅನುಭವವನ್ನು ಮಾಡಿಸಿ. ಈಗ ನಾನು ಡಬ್ಬಲ್ ಮಾಲೀಕ ಅನ್ನುವ ಸ್ಮೃತಿಯ ಮೂಲಕ ಸಮರ್ಥರನ್ನಾಗಿ ಮಾಡಿ. ಒಳ್ಳೆಯದು. ಸೇವೆಯ ಟರ್ಮ್ ಪಂಜಾಬ್ ಝೋನ್ನವರದಾಗಿದೆ. ಪಂಜಾಬ್ ಝೋನ್ನವರು ಕೈಯನ್ನು ಅಲುಗಾಡಿಸಿ. ಒಳ್ಳೆಯದು. ಯಾವ ಝೋನ್ನವರಿಗೆ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತದೆಯೋ ಆ ಝೋನ್ನವರು ತೆರೆದ ಮನಸ್ಸಿನಿಂದ ಸೇವೆಯನ್ನು ಮಾಡಲು ಮಧುಬನಕ್ಕೆ ಬರುತ್ತಾರೆ. ಪಂಜಾಬ್ ಝೋನ್ನವರು 4000 ಜನ ಬಂದಿದ್ದಾರೆ. ಬಾಪ್ತಾದರವರಿಗೂ ಕೂಡ ಖುಷಿಯಾಗುತ್ತದೆ. ಪ್ರತಿಯೊಂದು ಝೋನ್ನವರೂ ಕೂಡ ಚೆನ್ನಾಗಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಪಂಜಾಬ್ನ ಮಕ್ಕಳಿಗೆ ಸಾಮಾನ್ಯವಾಗಿ ಸಿಂಹ ಎಂದು ಕರೆಯಲಾಗುತ್ತದೆ. ಪಂಜಾಬ್ನವರು ಸಿಂಹ ಆಗಿದ್ದೀರಾ? ಅಂದ ಮೇಲೆ ಬಾಪ್ತಾದ ತಿಳಿಸುತ್ತಾರೆ, ಸಿಂಹ ಆಗುವುದು ಅಂದರೆ ವಿಜಯಿಗಳಾಗುವುದು. ಅಂದ ಮೇಲೆ ಸದಾ ಪಂಜಾಬ್ನವರು ತಮ್ಮ ಮಸ್ತಕದ ಮಧ್ಯದಲ್ಲಿ ವಿಜಯದ ತಿಲಕದ ಅನುಭವವನ್ನು ಮಾಡಬೇಕು. ನಿಮಗೆ ವಿಜಯದ ತಿಲಕ ಪ್ರಾಪ್ತಿಯಾಗಿದೆ ಅನ್ನುವ ಸ್ಮೃತಿ ಸದಾ ಇರಬೇಕು. ನಾನೇ ಕಲ್ಪದಲ್ಲಿ ವಿಜಯಿಯಾಗಿದ್ದೇನೆ, ನಾನೇ ವಿಜಯಿಯಾಗಿದ್ದೆ ಮತ್ತು ಕಲ್ಪದಲ್ಲೂ ನಾನೇ ವಿಜಯಿಯಾಗುತ್ತೇನೆ ಅನ್ನುವ ಸ್ಮೃತಿ ಇರಬೇಕು. ಒಳ್ಳೆಯದು. ಪಂಜಾಬ್ನವರು ವಾರಿಸ್ ಕ್ವಾಲಿಟಿಯ ಆತ್ಮರನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರುವಂತಹ ಪ್ರೋಗ್ರಾಂ ಅನ್ನು ತಯಾರು ಮಾಡುತ್ತಿದ್ದಾರೆ. ಈಗ ಬಾಪ್ತಾದರವರ ಸಮ್ಮುಖಕ್ಕೆ ಇನ್ನು ವಾರಿಸ್ ಕ್ವಾಲಿಟಿಯ ಆತ್ಮರನ್ನು ಕರೆದುಕೊಂಡು ಬಂದಿಲ್ಲ. ಸ್ನೇಹಿ ಕ್ವಾಲಿಟಿಯ ಆತ್ಮರು ಬಂದಿದ್ದಾರೆ. ಎಲ್ಲಾ ಝೋನ್ನಿಂದ ಸ್ನೇಹಿ ಸಹಯೋಗಿ ಕ್ವಾಲಿಟಿಯ ಆತ್ಮರನ್ನು ಎಲ್ಲಾ ಝೋನ್ನವರು ಕರೆದುಕೊಂಡು ಬಂದಿದ್ದೀರಾ. ಆದರೆ ವಾರಿಸ್ ಕ್ವಾಲಿಟಿಯ ಆತ್ಮರನ್ನು ಕರೆದುಕೊಂಡು ಬಂದಿಲ್ಲ. ಅಂದರೆ ವಾರಸುದಾರ ಆತ್ಮರನ್ನು ಇನ್ನೂ ಕರೆದುಕೊಂಡು ಬಂದಿಲ್ಲ. ವಾರಸುದಾರ ಆತ್ಮರನ್ನು ತಯಾರು ಮಾಡುತ್ತಿದ್ದೀರಾ. ಎಲ್ಲಾ ಪ್ರಕಾರದ ಆತ್ಮರೂ ಕೂಡ ಬೇಕು ತಾನೆ, ವಾರಸುದಾರರು ಕೂಡ ಬೇಕು ತಾನೆ, ಸ್ನೇಹಿಗಳು ಕೂಡ ಬೇಕು ತಾನೆ, ಸಹಯೋಗಿಗಳು ಕೂಡ ಬೇಕು, ಮೈಟ್ಗಳು ಕೂಡ ಬೇಕು, ಮೈಟ್ಗಳು ಕೂಡ ಬೇಕು, ಎಲ್ಲಾ ಪ್ರಕಾರದವರೂ ಬೇಕು. ಒಳ್ಳೆಯದು. ಸೆಂಟರ್ಗಳಂತೂ ವೃದ್ಧಿ ಆಗುತ್ತಿದೆ. ಪ್ರತಿಯೊಬ್ಬರು ಉಮಂಗ್ ಉತ್ಸಾಹದಿಂದ ಸೇವೆಯನ್ನು ವೃದ್ಧಿ ಮಾಡುತ್ತಿದ್ದೀರಾ. ಈಗ ಯಾವ ಝೋನ್ನವರು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಪ್ರತ್ಯಕ್ಷತೆಯನ್ನು ಮಾಡುತ್ತಾರೆ ಎಂದು ತಂದೆ ನೋಡುತ್ತಾರೆ. ಪರಮಾತ್ಮ ತಂದೆಯನ್ನು ಯಾವ ಝೋನ್ನವರು ಪ್ರತ್ಯಕ್ಷಪಡಿಸುತ್ತೀರಾ ಎಂದು ಬಾಪ್ತಾದ ನೋಡುತ್ತಿದ್ದಾರೆ. ವಿದೇಶದವರು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರೇನು? ವಿದೇಶದವರು ಕೂಡ ತಂದೆಯನ್ನು ಪ್ರತ್ಯಕ್ಷಪಡಿಸಬಹುದು. ಪಂಜಾಬ್ನವರು ನಂಬರ್ 1 ನಲ್ಲಿ ಬರುತ್ತೀರೇನು? ಪಂಜಾಬ್ನವರು ಮೊದಲನೇ ನಂಬರನ್ನು ಪಡೆದುಕೊಳ್ಳಬೇಕು. ಮೊದಲನೇ ನಂಬರನ್ನು ಪಡೆದುಕೊಳ್ಳುವುದು ಒಳ್ಳೆಯದು ತಾನೆ. ನೀವು ಮೊದಲನೇ ನಂಬರ್ನಲ್ಲಿ ಬಂದರೆ ಎಲ್ಲರೂ ನಿಮಗೆ ಸಹಯೋಗವನ್ನು ನೀಡುತ್ತಾರೆ. ಬಹಳ ಸಮಯದಿಂದ ಎಲ್ಲರೂ ಪ್ರಯತ್ನವನ್ನು ಪಡುತ್ತಿದ್ದೀರಾ. ಇದೊಂದೇ ಇಂತಹ ಸಂಸ್ಥೆಯಾಗಿದೆ. ಪರಮಾತ್ಮ ತಂದೆ ಇಲ್ಲೇ ಇದ್ದಾರೆ, ಪರಮಾತ್ಮ ತಂದೆ ಇಲ್ಲೇ ಬಂದಿದ್ದಾರೆ ಅನ್ನುವ ಶಬ್ದವನ್ನು ಪ್ರತ್ಯಕ್ಷಪಡಿಸಲು ಬಹಳಷ್ಟು
ನೀವು ತಯಾರಿಯನ್ನು ಮಾಡುತ್ತಿದ್ದೀರಾ, ಪ್ರಯತ್ನವನ್ನು ಪಡುತ್ತಿದ್ದೀರಾ. ಇವರೂ ಕೂಡ ಪರಮಾತ್ಮ ತಂದೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಜನ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಇಲ್ಲೇ ಇದ್ದಾರೆ ಎಂದು ಜನರಿಗೆ ಇನ್ನೂ ಗೊತ್ತಾಗಿಲ್ಲ. ಅಂದ ಮೇಲೆ ಪಂಜಾಬ್ನವರು ಏನನ್ನು ಮಾಡುತ್ತೀರಾ? ಪರಮಾತ್ಮ ತಂದೆ ಇಲ್ಲೇ ಇದ್ದಾರೆ, ಇಲ್ಲೇ ತಂದೆಯ ಪ್ರತ್ಯಕ್ಷತೆ ಆಗುತ್ತಿದೆ ಅನ್ನುವ ಶಬ್ದ ಎಲ್ಲರಿಗೂ ಹೋಗಿ ತಲುಪಬೇಕು. ಟೀಚರ್ಸ್ ಚೆನ್ನಾಗಿದ್ದೀರಾ ತಾನೆ? ಯಾವಾಗ ಈ ರೀತಿ ಪ್ರತ್ಯಕ್ಷತೆಯ ಕಾರ್ಯವನ್ನು ಮಾಡುತ್ತೀರಾ? ಈ ವರ್ಷದಲ್ಲಿ ಇಂತಹ ಕಾರ್ಯವನ್ನು ಮಾಡುತ್ತೀರೇನು? ಹೊಸ ವರ್ಷ ಪ್ರಾರಂಭ ಆಗುತ್ತಿದೆ ತಾನೆ? ಹೊಸ ವರ್ಷ ಪ್ರಾರಂಭ ಆಗಿದೆ ಅಂದ ಮೇಲೆ ಹೊಸ ವರ್ಷದಲ್ಲಿ ಏನಾದರೂ ನವೀನತೆಯನ್ನು ಮಾಡಿ ತೋರಿಸಬೇಕು ತಾನೆ? ಇವರೂ ಕೂಡ ಪರಮಾತ್ಮ ತಂದೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಅನ್ನುವ ಶಬ್ದವನ್ನು ಬಹಳಷ್ಟು ಜನರ ಬಾಯಿಂದ ಕೇಳಿದ್ದೀರಾ. ಹೇಗೆ ನಿಮ್ಮ ಮನಸ್ಸಿನಲ್ಲಿ ಬಾಬಾ 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 ಅನ್ನುವ ಶಬ್ದದ ನೆನಪು ಸ್ವತಃ ನೆನಪಿನಲ್ಲಿ ಇರುತ್ತದೆ, ಅದೇ ರೀತಿ ಜಗತ್ತಿನ ಎಲ್ಲಾ ಜನರ ಬಾಯಿಂದ ನನ್ನ ಬಾಬಾ ಅನ್ನುವ ಶಬ್ದ ಬರಬೇಕು. ಎಲ್ಲರೂ ಹೇಳಬೇಕು, ಮೇರಾ ಬಾಬಾ ಮೇರಾ ಬಾಬಾ. ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ನನ್ನ ಬಾಬಾ ಎಂದು ಎಲ್ಲರೂ ಹೇಳಬೇಕು. ಮೇರಾ ಬಾಬಾ ಅನ್ನುವ ಶಬ್ದ ಜಗತ್ತಿನ 4 ಮೂಲೆಯಿಂದ ಮೊಳಗಬೇಕು. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಒಂದು ಮೂಲೆಯಿಂದ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಪ್ರತ್ಯಕ್ಷ ಆಯಿತು ತಾನೆ? ಅಂದ ಮೇಲೆ ಪಂಜಾಬ್ನವರು ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ? ನೀವೇಕೆ ಚಮತ್ಕಾರವನ್ನು ಮಾಡುವುದಿಲ್ಲ? ನೀವು ಚಮತ್ಕಾರವನ್ನು ಮಾಡಲೇಬೇಕು. ಬಹಳ ಒಳ್ಳೆಯದು. ಇನ್ ಅಡ್ವಾನ್ಸ್ ಆಗಿ ನಿಮಗೆ ಶುಭಾಶಯಗಳು. ಒಳ್ಳೆಯದು. ಎಲ್ಲಾ ಕಡೆಯಿಂದ ಬಂದಿರುವಂತಹ ಸರ್ವ ಆತ್ಮಿಕ ಗುಲಾಬಿ ಮಕ್ಕಳಿಗೆ ಸದಾ ತಂದೆಯ ಅತೀ ಪ್ರೀತಿಗೆ ಪಾತ್ರರಾದಂತಹ, ದೇಹಾಭಿಮಾನದಿಂದ ಭಿನ್ನ ಆದಂತಹ ಬಾಪ್ತಾದರವರ ಮನಸ್ಸಿಗೆ ಪ್ರಿಯ ಆದಂತಹ ಮಕ್ಕಳಿಗೆ, ಸದಾ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವಂತಹ ಮಕ್ಕಳಿಗೆ, ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಮಕ್ಕಳಿಗೆ, 4 ಕಡೆ ಇರುವಂತಹ ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿ ಇದ್ದರೂ ಕೂಡ ವಿಜ್ಞಾನದ ಸಾಧನದ ಮೂಲಕ ಮಧುಬನಕ್ಕೆ ಬಂದು ತಲುಪುವಂತಹ, ಬಲೆ ಸಮ್ಮುಖದಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿರುವಂತಹ ಮಕ್ಕಳಿರಬಹುದು. ಎಲ್ಲಾ ಮುದ್ದಿನ ಮಕ್ಕಳಿಗೆ ಕಳೆದು ಹೋಗಿ ಸಿಕ್ಕಂತಹ ಕಲ್ಪ ಕಲ್ಪದ ಪರಮಾತ್ಮನ ಪ್ರೀತಿಗೆ ಪಾತ್ರ ಆದಂತಹ ಅಧಿಕಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಮನಸ್ಸಿನ ಆಶೀರ್ವಾದ, ಜೊತೆ ಜೊತೆಗೆ ಪದುಮಾಪದಂ ಗುಣದಷ್ಟು ತಂದೆಯ ಮನಸ್ಸಿನ ಆಶೀರ್ವಾದವನ್ನು ಸ್ವೀಕಾರ ಮಾಡಿ, ಅದರ ಜೊತೆಗೆ ಡಬ್ಬಲ್ ಮಾಲೀಕ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ದಾದೀಜಿ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಮಧುಬನದ ಹೀರೋ ಪಾತ್ರಧಾರಿ ನೀವಾಗಿದ್ದೀರಾ. ಸದಾ ಝೀರೋ ಆದಂತಹ ತಂದೆಯ ನೆನಪಿದೆ ತಾನೆ? ಬಲೆ ಶರೀರ ಕಾರ್ಯವನ್ನು ಮಾಡುತ್ತಿಲ್ಲ, ಸ್ವಲ್ಪ ನಿಧಾನವಾಗಿ ಶರೀರ ಕಾರ್ಯವನ್ನು ಮಾಡುತ್ತಿದೆ. ಆದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮ ಶರೀರವನ್ನು ನಡೆಸುತ್ತಿದೆ. ತಂದೆಯಂತೂ ಜೊತೆಗಿದ್ದೇ ಇದ್ದಾರೆ. ಆದರೆ ತಂದೆಯವರಂತೂ ಆಗಿದ್ದೀರಾ. ತಂದೆಯವರಾಗುವುದರ ಜೊತೆಗೆ ಎಲ್ಲಾ ಮಕ್ಕಳಿಗೂ ಬೇಕಾದಂತವರಾಗಿದ್ದೀರಾ. ಎಲ್ಲರಿಗೂ ದಾದಿಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಎಲ್ಲರನ್ನು ದಾದಿಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತೀರಾ ತಾನೆ? ಹೌದು ತಾನೆ? ನೋಡಿ, ಎಲ್ಲರೂ ಹೇಳುತ್ತಿದ್ದಾರೆ, ದಾದಿಯರು ನಮಗೆ ಬೇಕು, ದಾದಿಯರು ನಮಗೆ ಬೇಕು, ದಾದಿಯರು ಬೇಕು ಎಂದು. ಅಂದ ಮೇಲೆ ದಾದಿಯರ ವಿಶೇಷತೆ ಏನಾಗಿದೆ? ದಾದಿಯರ ವಿಶೇಷತೆ ಅಂದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡುವುದು ದಾದಿಯರ ವಿಶೇಷತೆಯಾಗಿದೆ. ಮನಸ್ಸನ್ನು ತಂದೆಯ ನೆನಪಿಗೋಸ್ಕರ ಸಮರ್ಪಣೆ ಮಾಡುವುದು, ಸೇವೆಗೋಸ್ಕರ ಮನಸ್ಸನ್ನು ಅರ್ಪಣೆ ಮಾಡುವುದೇ ನಿಜವಾದ ಶ್ರೀಮತ ಆಗಿದೆ. ನೀವೆಲ್ಲರೂ ಇದೇ ರೀತಿ ಮಾಡುತ್ತಿದ್ದೀರಾ ತಾನೆ? ಮನಸ್ಸನ್ನು ಸಮರ್ಪಣೆ ಮಾಡಿ. ಬಾಪ್ತಾದ ನೋಡುತ್ತಿದ್ದಾರೆ. ಮನಸ್ಸು ಬಹಳಷ್ಟು ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ. ಯಾವ ಚಮತ್ಕಾರವನ್ನು ಮಾಡುತ್ತದೆ? ಮನಸ್ಸು ಚಂಚಲತೆಯನ್ನು ತೋರಿಸುತ್ತದೆ. ಚಂಚಲ ಮನಸ್ಸು ಏಕಾಗ್ರ ಆಗಿಬಿಡಬೇಕು. ಹೇಗೆ ಮೇಲೆ ಧ್ವಜವನ್ನು ಹಾರಿಸುತ್ತೀರಾ ತಾನೆ? ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಶಿವತಂದೆಯ ಧ್ವಜ ಏಕಾಗ್ರ ಆಗಿಬಿಡಬೇಕು. ಶಿವತಂದೆಯ ಧ್ವಜದಲ್ಲಿ ನಿಮ್ಮ ಮನಸ್ಸು ಏಕಾಗ್ರ ಆಗಿಬಿಡಬೇಕು. ಮನಸ್ಸು ಶುಭಾಬಾ ಶುಭಾಬಾ ಅನ್ನುವ ಧ್ವಜದಲ್ಲಿ ಏಕಾಗ್ರ ಆಗಿಬಿಡಬೇಕು. ಈಗ ತಂದೆಯ ಕಾರ್ಯ ನಡೆಯುತ್ತಿದೆ. ಸಮಯ ಸಮೀಪಕ್ಕೆ ಬರುತ್ತಿದೆ. ಅಂತಹ ಸಮಯ ಬರುತ್ತಿದೆ. ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುವ ಸಮಯ ಬರುತ್ತಿದೆ.
ಅನ್ನುವ ಶಬ್ದ ಎಲ್ಲರಿಗೂ ಕೇಳಿಸಬೇಕು. ಕೆಲವೊಮ್ಮೆ ಮಕ್ಕಳ ಬಹಳ ಒಳ್ಳೆಯ ಸಂಕಲ್ಪದ ಶಬ್ದ ತಂದೆಗೆ ಕೇಳಿಸುತ್ತಿರುತ್ತದೆ. ಎಲ್ಲರ ಗುರಿ ಬಹಳ ಚೆನ್ನಾಗಿದೆ, ಒಳ್ಳೆಯದು. ನೋಡಿ, ಹಾಲ್ ಎಷ್ಟೊಂದು ಚೆನ್ನಾಗಿ ಶೋಭಿಸುತ್ತಿದೆ. ಮಾಲೆಯ ರೂಪದಲ್ಲಿ ಅನುಭವ ಆಗುತ್ತಿದೆ ತಾನೆ, ಮತ್ತು ಮಾಲೆಯ ಮಧ್ಯದಲ್ಲಿ ಮಣಿಗಳು ಕುಳಿತಿದ್ದೀರಾ. ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಆಗಿದೆ. ಶಾಂತಿಯ ಶಕ್ತಿಯ ಮೂಲಕ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವವನ್ನು ಮಾಡಿಸುವಂತಹ ವಿಶೇಷ ಆತ್ಮರಾಗಿ. ವಿಶೇಷ ಆತ್ಮರ ಅಂತಿಮ ವಿಶೇಷತೆ ಅಂದರೆ ಒಂದು ಸೆಕೆಂಡ್ನಲ್ಲಿ ಯಾವುದಾದರೂ ಒಂದು ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವವನ್ನು ಮಾಡಿಸಬೇಕು. ಸೆಕೆಂಡ್ನಲ್ಲಿ ಆತ್ಮರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವವನ್ನು ಮಾಡಿಸುವುದೇ ವಿಶೇಷ ಆತ್ಮರ ವಿಶೇಷತೆಯಾಗಿದೆ. ಕೇವಲ ಮಾರ್ಗದ ಬಗ್ಗೆ ತಿಳಿಸುವುದಷ್ಟೇ ಅಲ್ಲ, ಆದರೆ ಸೆಕೆಂಡ್ನಲ್ಲಿ ಶಾಂತಿಯ ಅನುಭವವನ್ನು ಮಾಡಿಸಬೇಕು ಅಥವಾ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಸಬೇಕು. ಜೀವನ್ ಮುಕ್ತಿಯ ಅನುಭವ ಆಗಬೇಕು, ಸುಖದ ಅನುಭವ ಆಗಬೇಕು ಮತ್ತು ಮುಕ್ತಿಯ ಅನುಭವ ಆಗಬೇಕು, ಶಾಂತಿಯ ಅನುಭವ ಆಗಬೇಕು. ಅಂದ ಮೇಲೆ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಅವರಿಗೆ ಸೆಕೆಂಡ್ನಲ್ಲಿ ಇಷ್ಟೆಲ್ಲ ಅನುಭವ ಆಗಬೇಕು. ಯಾವಾಗ ತೀವ್ರ ಗತಿಯಿಂದ ಇಂತಹ ಸೇವೆಯನ್ನು ಮಾಡುತ್ತೀರೋ ಆಗ ಶಾಂತಿಯ ಶಕ್ತಿಯ ಮೂಲಕ ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವುದು ಎಲ್ಲರಿಗೂ ಕಾಣಿಸುತ್ತದೆ. ಆಗ ಎಲ್ಲರ ಬಾಯಿಂದ ವಾಹ ವಾಹ ಅನ್ನುವ ಶಬ್ದ ಬರುತ್ತದೆ ಮತ್ತು ಪ್ರತ್ಯಕ್ಷತೆಯ ದೃಶ್ಯ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಪ್ರತಿಯೊಂದು ಆಜ್ಞೆಯಂತೆ ಸ್ವಯಂ ಅನ್ನು ಸಮರ್ಪಣೆ ಮಾಡಿಕೊಳ್ಳುವಂತವರೇ ಸತ್ಯ ಪತಂಗ ಆಗಿದ್ದಾರೆ. ತಂದೆಯ ಆಜ್ಞೆಯಂತೆ ಸ್ವಯಂ ಅನ್ನು ಸಮರ್ಪಣೆ ಮಾಡಿಕೊಳ್ಳುವಂತಹ ಸತ್ಯ ಪತಂಗ ಆಗಿ ಅವ್ಯಕ್ತ ಸೂಚನೆಯಾಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಈಗ ಹೇಗೆ ವಾಣಿಯ ಮೂಲಕ ಆದೇಶವನ್ನು ನೀಡಬೇಕಾಗುತ್ತದೆ, ಅದೇ ರೀತಿ ಶ್ರೇಷ್ಠ ಸಂಕಲ್ಪದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಲು ಸಾಧ್ಯ. ಹೇಗೆ ವಿಜ್ಞಾನದ ಶಕ್ತಿಯ ಮೂಲಕ ಮೇಲೆ ಆಕಾಶದಲ್ಲಿ ಇರುವಂತವರು ಕೂಡ ಭೂಮಿಯ ಮೇಲೆ ಇರುವಂತಹ ವ್ಯಕ್ತಿಗಳ ಮೂಲಕ ಆದೇಶವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಶಕ್ತಿಯ ಮೂಲಕ ಎಲ್ಲಾ ಕಾರ್ಯ ವ್ಯವಹಾರವನ್ನು ನಡೆಸಲು ನಿಮಗೆ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಹೇಗೆ ಶಬ್ದದ ಮೂಲಕ ಮಾತನಾಡಿ ಮಾತನ್ನು ಸ್ಪಷ್ಟಪಡಿಸುತ್ತೀರಾ, ಅದೇ ರೀತಿ ಮುಂದೆ ಹೋದಂತೆ ಸಂಕಲ್ಪದ ಮೂಲಕ ಎಲ್ಲಾ ಕಾರ್ಯ ವ್ಯವಹಾರ ನಡೆಯುತ್ತದೆ. ಅದಕ್ಕೋಸ್ಕರ ಶ್ರೇಷ್ಠ ಸಂಕಲ್ಪದ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.